ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ಡೇ ಬಂದು ಸಂಡೇ ಈವ್ನಿಂಗ್ ಆಗ್ತಾ ಬಂದಿದೆ. 3:30 ಆ ಥರ ಆಗ್ತಾ ಬಂದಿದೆ. ಬನ್ನಿ, ನನ್ನ ಮಗನಿಗೆ ಇವತ್ತು ಮ್ಯೂಸಿಕ್ ಕ್ಲಾಸಿಗೆ ಬಿಡೋಕ್ಕೆ ಹೋಗಬೇಕೀಗ ಹೊರಡ್ತಾ ಇದ್ದೀನಿ. ಒಂದು ಖುಷಿ ವಿಷಯನೂ ಇದೆ. ಇವತ್ತು ಅವನ ಮ್ಯೂಸಿಕ್ ಇಷ್ಟು ಬೇಗ ಹೋಗ್ತಿದ್ದಾನೆ. 1 ಅವರ್ ಕ್ಲಾಸ್ ಇರೋದು, ಅವನಿವತ್ತು ಸ್ವಲ್ಪ ಬೇಗ ಹೋಗ್ತಿದ್ದಾನೆ. ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನಿವತ್ತು ಹೊರಗಡೆ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಮಾರ್ನಿಂಗೇ ಹೋಗಬೇಕಿತ್ತು, ಚಿಕ್ಕಮ್ಮ ಮನೆಗೆ, ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಆ ಕಮೆಂಟ್ಗಳಿಗೆ ರಿಪ್ಲೈನೂ ಕೊಡಬೇಕು ಅಂತ ಹೇಳಿದ್ದೀರಾ. ಕೆಲವು ಸಿಸ್ಟರ್ಸ್ ಹೇಳಿದ್ದಾರೆ, ಸಿಸ್ಟರ್ ನಾವು ನಿಮ್ಮ ಹತ್ರದಿಂದ ಏನೂ ಕೇಳಲ್ಲ, ನಾವು ಮಾಡಿರೋ ಕಮೆಂಟ್ಗೆ ಒಂದೇ ಒಂದು ರೆಸ್ಪಾನ್ಸ್ ಕೊಡಿ ಸಾಕು, ಅದೇ ನಮಗೆ ಖುಷಿ ಆಗುತ್ತೆ ಅಂತ. ಅವ್ರು ಮಾಡಿರೋ ಕಮೆಂಟ್ಸು ಕೂಡ ನಿಮಗೆ ಲಾಸ್ಟಲ್ಲಿ, ಈ ವಿಡಿಯೋ ಲಾಸ್ಟಲ್ಲಿ ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸಿಸ್ಟರ್ಸ್ಗೆ. ಏನಕ್ಕೆ ಅಂದರೆ ಎಲ್ಲರೂ ಕರಿತಾ ಇದ್ದೀರಾ. ಖಂಡಿತ ಬಂದೇ ಬಿಡ್ತೀನಿ. ನೀವೆಷ್ಟು ಫೋರ್ಸ್ ಮಾಡಿ ಕರಿತಾ ಇದ್ದೀರಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಳಬಾರ್ದಂಥ ಕಂಡೀಷನ್ಸ್ ಹಾಕಿದ್ದೀರಾ. ಹಾಗೆ ನಿಮ್ಮೆಲ್ಲರ ಮನೆಗೂ ಬ್ಯಾಗ್ ತುಂಬ ಬಟ್ಟೆ ಇಟ್ಕೊಂಡು ಎಲ್ಲರ ಮನೆಗೂ ಒಂದೊಂದು ದಿವಸ ಬರ್ತೀನಿ. ತಮಾಷೆಗೆ ಕರಿಬೇಡಿ, ಸೀರಿಯಸ್ಸಾಗೆ ಬಂದ್ಬಿಡ್ತೀನಿ. ನೋಡಿ, ಇಷ್ಟೊತ್ತಾಗಿದೆ ಈವ್ನಿಂಗು. ಆಂಟಿ ತುಂಬಾ ಬೇಜಾರು ಮಾಡಿಕೊಂಡು ಹಬ್ಬಕ್ಕೆ ಕರೀತಿದ್ದಾರೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆದ್ರೂ ನಮ್ಮ ಆಂಟಿ ಪ್ರಾಮಿಸ್ ಮಾಡ್ಕೊಂಡು ಇವತ್ತು ಬರಲೇಬೇಕು, ನೀನು ಬಂದಿಲ್ಲ ಅಂದರೆ ನೆಕ್ಸ್ಟ್ ನಿನ್ನನ್ನು ಮಾತಾಡೋದು ಇಲ್ಲ, ನಾವು ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಇದ್ದಾರೆ. ಅದಕ್ಕೆ ಇಷ್ಟು ದಿವಸ ಆದಮೇಲೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮ ಆಸೆನೂ ಅದೇ ಅಂದ್ಕೊಂಡಿದ್ದೀನಿ. ಯಾವ ಥರ ಇರುತ್ತೆ, ನಿಯರ್ ಬೈನೇ ಆಂಟಿ ಮನೆ, ದೇವನಹಳ್ಳಿ ಹತ್ರ ಇರೋದು. ಹಾಗಾಗಿ ಲೇಟಾಗೆ ನೈಟ್ ಹೋದರೆ ಆಗುತ್ತೆ ಅಂದ್ಬಿಟ್ಟು ಅವನು ಕ್ಲಾಸಿಂದ ಬಂದ ಮೇಲೆ ಹೋಗ್ತೀನಿ. ಮ್ಯೂಸಿಕ್ ಕ್ಲಾಸು ಕೂಡ ಆದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೊರಡೋಣ. ಎಸ್, ನೋಡಿ, ನಂತರ ಇನ್ನೂ ಎಷ್ಟು ಜನ ಅಮ್ಮಂದಿರ ಕೈಯಲ್ಲಿ ಈ ಥರ ರೆಡಿ ಮಾಡಿಸ್ಕೊಳ್ತೀರಾ. ನಾನು ತುಂಬ ವರ್ಷಗಳ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಅಮ್ಮನ ಕೈಯಲ್ಲಿ ಜಡೆ ಹಾಕಿಸ್ಕೊಳ್ತಿದ್ದಿದ್ದು. ಕಾಲೇಜ್ ಟೈಮಲ್ಲಿ ಮ್ಯಾರೇಜ್ ಆದಮೇಲೆ ಬಿಟ್ಟಿದ್ದೆ. ಈ ನಡುವೆ ನಾನು ಎಲ್ಲೂ ಜಾಸ್ತಿ ಏನು ಜಡೆ ಎಲ್ಲ ಎಳ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಒಂದು ನಾಟ್ ಹಾಕ್ಕೊತೀನಿ. ಅಮ್ಮಂಗೆ ತುಂಬಾ ಕೋಪ. ಇವಾಗೂ ಕೂಡ ನಾಟ್ ಹಾಕ್ಕೊಂಡಿದ್ದೆ. ಊರಿಗೆ ಹೋಗಬೇಕು, ಹಿಂಗೆ ಬರ್ತೀಯ ಅಂದ್ಬಿಟ್ಟು ನೋಡಿ ಅಮ್ಮ ಜಡೆ ಎಲ್ಲ ಎಣೀತಿದೆ. ಸಣ್ಣವಳಿದ್ದಾಗ ಹೇಗೆ ಟ್ರೀಟ್ ಮಾಡ್ತಿದ್ರಲ್ವ, ಆ ಟ್ರೀಟ್ಗೆ ಬಂದಿದ್ದಾರೆ. ಹಸ್ಬೆಂಡ್ ಇದ್ದಾಗ ನಾನು ಅಮ್ಮ ಅತ್ತೆ ಸೊಸೆ ಥರ ಕಿತ್ತಾಡ್ತಿದ್ವಿ. ಅವರಿಬ್ಬರು ಅಮ್ಮ ಮಗನ ಥರ ಇದ್ದರು. ಈಗ ನೆಕ್ಸ್ಟ್ ಟ್ರೆಂಡ್, ನನಗೆ ಇವಾಗ ಅಮ್ಮನ ಪ್ರೀತಿ ತುಂಬ ತೋರಿಸ್ತಿದ್ದಾರೆ. ಸೊ ಬನ್ನಿ ಈಗ ಹೊರಡೋಣ. ನನ್ನ ಮಗನ ಮ್ಯೂಸಿಕ್ ಕ್ಲಾಸ್ ಹತ್ರಕ್ಕೆ ಬಿಟ್ಬಿಟ್ಟು, ಆದರೆ ಅದು ಕೂಡ ಶೇರ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಎಸ್, ನೋಡಿ, ನನ್ನ ಮಗ ಮ್ಯೂಸಿಕ್ ಕ್ಲಾಸಿಗೆ ಬಿಟ್ಟು ಅವನೇ ಸೆಲ್ಫ್ ಇವತ್ತು ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಸೊ ನೋಡೋಣ. ಅವನು ಇವತ್ತು ಇಷ್ಟು ವರ್ಷಗಳ ನಂತರ ಸ್ಕೂಲಿಗೆ ಟೀಚರ್ ಆಗಿ ಇವತ್ತು ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಅವನ್ನ ಇವತ್ತು ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅವನು ವಯಸ್ಸಲ್ಲಿ ಸಣ್ಣವನಿದ್ರೂ ತುಂಬಾ ಕಲ್ತಿರೋದು ದೊಡ್ಡದು. ಯಾಕೆ ಅಂದರೆ 2nd ಸ್ಟ್ಯಾಂಡರ್ಡಿಗೆ ನಾವು ಕ್ಲಾಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಅವನು ಎಲ್ಲ ಥರನೂ ಕಲ್ತಿದ್ದಾನೆ. ಬಟ್ ಏಜ್ ಕಮ್ಮಿ ಆಗಿರೋದ್ರಿಂದ ಇವತ್ತು ಅವನ್ನ ಟೀಚರ್ ಆಗಿ ಬಿಟ್ಟಿದ್ದಾರೆ. ಬಟ್ ಅವನ್ನ ಡ್ರಾಪ್ ಮಾಡಿ ಬಂದುಬಿಟ್ಟೆ. ನಾನು ಅವನಿಗೆ ಹೇಳಿದ್ದು, ಮೊಬೈಲ್ ಕೊಟ್ಟಿದ್ದೀನಿ, ಸೆಲ್ಫ್ ವೀಡಿಯೋ ಮಾಡ್ತಾನೆ ಅವನು. ಬಟ್ ರೂಲ್ಸ್ ಇದೆ. ಅವನು ಹೇಳ್ದ, ಮಮ್ಮಿ ಕ್ಲಾಸ್ ನಡೆಯುವಾಗ ವೀಡಿಯೋ ಮಾಡೋ ಹೋಗಿಲ್ಲ, ಯಾಕಂದರೆ ರೂಲ್ಸ್ ಇರುತ್ತೆ, ಮಕ್ಕಳು ಟೀಚರು ಕ್ಲಾಸ್ ಹೇಳ್ಕೊಡದೆ ಮೊಬೈಲೇ ನೋಡ್ತಿದ್ರು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ನಾನು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಪಾಪ ಅವನು ಎಷ್ಟಾದರೆ ಅಷ್ಟು ವೀಡಿಯೋ ಮಾಡಿದ್ದಾನೆ. ಖುಷಿ ಅನಿಸುತ್ತೆ. ನೀವು ಕೂಡ ನೋಡಿ, ಖುಷಿ ಪಡಿ, ಸಪೋರ್ಟ್ ಮಾಡಿ.
ನೋಡಿ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಇಲ್ಲಿಗೆ ಸ್ಟೂಡೆಂಟು. ಬಟ್ ನನ್ನ ಹಸ್ಬೆಂಡ್ ಡೆತ್ ಆಗಿದ್ದ ದಿವಸ ನನ್ನ ಹಸ್ಬೆಂಡಿಗೆ ಲಾಸ್ಟ್ ಮಿಸ್ ಕಾಲ್ ಅಂದರೆ ಮ್ಯೂಸಿಕ್ ಕ್ಲಾಸ್ ಟೀಚರಿದೆ ಇತ್ತು ಫೋನಲ್ಲಿ. ಏನಕ್ಕೆ ಅಂದರೆ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಕಾಲ್ ಮಾಡಿದ್ರು ಅವತ್ತು. ಅವ್ರು ಪಿಕ್ ಮಾಡಿಲ್ಲ, ನನಗೆ ಕಾಲ್ ಮಾಡಿ ಮಾತಾಡ್ತಿದ್ರು. ನಾನು ಸರ್ ಕಾಲು ಇಟ್ಟ ಮೇಲೇ ನನಗೆ ಸ್ಟೇಷನಿಂದ ಕಾಲ್ ಬಂದಿದ್ದು. ಅವತ್ತೇನಾದರೂ ಅವರು ಮ್ಯೂಸಿಕ್ ಸರ್ ಹತ್ರ ಮಾತಾಡಿದರೆ ಬಹುಶಃ ಇದರಿಂದ ಸ್ವಲ್ಪ ಪಾರಾಗ್ತಿದ್ರು, ಅವ್ರು ಉಳ್ಕೊಳ್ತಿದ್ರು ಅಂತ ಅಂದ್ಕೊಳ್ತೀನಿ. 2 ತಿಂಗಳಾಗಿತ್ತು ನಾನು ಕ್ಲಾಸ್ಗೂ ಕೂಡ ಕಳಿಸಿರಲಿಲ್ಲ. ಮತ್ತು ಅವರೇ ಕಾಲ್ ಮಾಡಿ ಫೋನ್ ಮಾಡಿ ನವಂಬರ್ ಎಂಡಿಂಗಲ್ಲಿ ಪ್ಲೀಸ್ ಮೇಡಮ್ ಕಳಿಸಿ, ಅವನು ನಮ್ಮ ಕ್ಲಾಸಿಗೆ ಫ್ಯಾಮಿಲಿ ಮೆಂಬರ್ ಥರ, ನೀವು ಯಾಕೆ ಅವನ್ನ ಫ್ಯೂಚರ್ನ ಹಾಳು ಮಾಡ್ತೀರಾ, ನಾವಿದ್ದೀವಿ, ಅದೆಲ್ಲ ನೀವು ಏನೇ ಇದ್ರೂ ಏನು ಯೋಚನೆ ಮಾಡಬೇಡಿ, ನಾರ್ಮಲಾಗಿ ಕ್ಲಾಸ್ಗೆ ಕಳಿಸ್ತಾ ಇರಿ, ನೀವೆಲ್ಲ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ ಏನೇ ಇದ್ದರೂ ಫೀಸಿನ ಬಗ್ಗೆ ಎಲ್ಲ ಅಂತ. ನೋಡಿ ಪ್ರತಿಯೊಬ್ಬರು ನನಗೆ ಈ ಥರ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ನಮ್ಮ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು, ನಾವು ಅವನ್ನ ಯಾವ ಥರ ಮೇಲೆ ತರಬೇಕು ಅಂತ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿತ್ತು. ಎಸ್ ನೋಡಿ, ಫೈನಲಿ ನನ್ನ ಮಗನ್ನ ಕ್ಲಾಸಿಂದ ಕರ್ಕೊಂಡು ಬಂದೆ. ಈಗ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು ನೋಡಿ 6:30 ಆಗಿದೆ. ಉಲ್ಟಾ ಕಾಣಿಸ್ತಿದೆ ಫ್ರಂಟ್ ಕ್ಯಾಮ್ರಾದಲ್ಲಿ. ನೋಡಿದ್ರೆಲ್ಲ ಕ್ಲಾಸೆಲ್ಲ ನನ್ನ ಮಗ ಯಾವ ಥರ ಮಾಡಿದೆ ಇವತ್ತು. ಸ್ವಲ್ಪ ಖುಷಿ ಆಯಿತು. ಬನ್ನಿ ಹೊರಡ್ತಾ ಇದ್ದೀವಿ. ಹೊರಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ 6:30 ಆಗಿಬಿಟ್ಟಿದೆ ಈಗ. ಲೆಟ್ಸ್ ಗೋ. ಆದ್ರೂ ಒಂದು ಕಡೆ ದುಃಖ ಆಗ್ತಿದೆ. ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಒಬ್ಬರು ಮನೆಗೆ ಟ್ರಾವೆಲಿಂಗ್ ಅಂದರೆ ಇದು ಫಸ್ಟ್ ಟೈಮು. ಫೈನಲಿ ಆಂಟಿ ಮನೆಗೆ ಬಂದು ರೀಚ್ ಆದ್ವಿ. ಈಗ ಟೈಮು ಗೆಸ್ ಮಾಡಿ ಎಷ್ಟಾಗಿರ್ಬೋದು, 9:15 ಆ ಥರ ಆಗಿದೆ. ನಾವು ಬರೋ ಅಷ್ಟೊತ್ತಿಗೆ ನಿಮಗೆ ನಾನು 6:30 ತೋರಿಸಿದ್ದು, ಮತ್ತು ಮನೆ ಬಿಡೋ ಅಷ್ಟೊತ್ತಿಗೆ 7:15 7:30 ಆಗೋಯ್ತು. ನನಗೆ ಬೇಗನೆ ಒಪ್ಪಬೇಕು ಮನಸ್ಸಿಗೆ ಹೊರಗೆ ಬರೋ ಅಷ್ಟೊತ್ತಿಗೆ. ಫೈನಲಿ ಬಂದು ಆಂಟಿ ನೋಡಿ ಬಿರಿಯಾನಿ, ನಾಟಿ ಕೋಳಿ ಫ್ರೈ ಹಾಗೆ ಬಿರಿಯಾನಿ ಮಾಡಿದರು. ಸಂಡೇ ಆಗಿತ್ತು ನಾವು ಬಂದಿದ್ದ ದಿವಸ, ಹಂಗಾಗಿ ನಾನ್ ವೆಜ್ ಊಟ ಅದೆಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಆಂಟಿ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ, ತೋಟಗಳ ಮಧ್ಯೆ ಮನೆ ಇರೋದ್ರಿಂದ ಫುಲ್ ಖುಷಿ ಅನ್ನಿಸ್ತಿದೆ ನನಗೆ. ನೋಡೋಕ್ಕೇ ಒಂಥರ ತುಂಬಾ ಚೆನ್ನಾಗಿದೆ. ನನ್ನ ಮೈಂಡ್ ಸೆಟ್ಟಿಗೆ ಇದೊಂಥರ ನನಗೇನೋ ಹೊರಗೆ ಬಂದು ತುಂಬ ದಿವಸ ಆದಮೇಲೆ ಥರ ರಿಲೀಫಾಗಿದ್ದೀನಿ. ನನಗೆ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಲೈಟಿಂಗ್ಸ್ ಹಾಕಿದ್ದಾರೆ. ಒಂಥರ ಅಡ್ವಾಂಟೇಜ್ ಮನೆ ಮುಂದೆ ಈ ಥರ ಇರೋದು. ಬನ್ನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೇಗಿದೆ ಮನೆ ಎಲ್ಲ. ನಾನು ಆದರೆ ಬೆಳಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಶಾವಂತಿಗೆ ಅಂದರೆ ಇದು ಕಲರ್ ಗೊತ್ತಿಲ್ಲ, ಇನ್ನೂ ಮಗ್ಗು ಬಂದಿಲ್ಲ. ಎಲ್ಲೋ ಇರ್ಬೋದು, ಇಲ್ಲ ವೈಟ್ ಇರ್ಬೋದು, ಎರಡರಲ್ಲಿ ಒಂದು. ಚೆನ್ನಾಗಿದೆ ಅಲ್ಲ, ಅಡ್ವಾಂಟೇಜ್ ಮನೆ ಎದುರುಗಡೆ ಈ ಥರ ಇರೋದು. మాట్లే ఉండు ఈత తిరుగు. One, two, three. ಮನೆ ಹತ್ರ ನನ್ನ ತುಂಬ ಹತ್ರದಿಂದ ನೋಡೋರೆಲ್ಲ ಅಮ್ಮನಿಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಮಗಳಿಗೆ ಹುಚ್ಚಿಡ್ದು ಬಿಡುತ್ತೆ, ನೀವು ಹೊರಗೆ ಕರ್ಕೊಂಡೋಗಿ ಹಾಗೆ ಹೀಗೆ ಅಂತೆಲ್ಲ ಅಮ್ಮನಿಗೆ ತಲೆ ತಿಂತಾರೆ. ಗೈಸ್ ನೀವು ಕಮೆಂಟ್ ಮಾಡಿ, ನನ್ನನ್ನು ನೋಡಿದ್ರೆ ಆ ಥರ ಅನಿಸುತ್ತಾ? ಸುಧಾರಿಸ್ಕೊಳ್ಬೇಕು, ಎಲ್ಲ ಮರಿಬೇಕು ಅಂದರೂ ನನಗೂ ಟೈಮ್ ಹಿಡಿಯುತ್ತಲ್ವ. ಏನೆಲ್ಲ ಮಾತಾಡ್ತಾರೆ ಜನಗಳು ಅಂದರೆ. ನೋಡಿದ್ರಲ್ವಾ ನೈಟ್ ಊಟ ಎಲ್ಲ ಏನು ಮಾಡಿದರು ಆಂಟಿ ಮನೇಲಿ. ಸಂಡೇ ಆಗಿರೋದ್ರಿಂದ ಊಟ ಎಲ್ಲ ಸ್ಪೆಷಲ್ ಮಾಡಿದರು. ಊಟ ಮಾಡಿದೆ. ಬಟ್ ಹಬ್ಬ ನಾಳೆ ಭೋಗಿ, ಇಲ್ಲಿ ನಾವೇನು ಭೋಗಿ ಮಾಡಲ್ಲ, ನಾಡಿದ್ದು ಹಬ್ಬ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಮಾಡೋದ್ರಿಂದ ನೈಟು ನಾವು ಬಂದಿದ್ದು ರೇರಾಗಿ ಬಂದಿದ್ದೀವಿ ಅಂತ ನಾನ್ ವೆಜ್ ಅಡುಗೆ ಮಾಡಿದರು. ಊಟ ಎಲ್ಲ ತಿಂದು ಈ ವ್ಲಾಗು ಕೂಡ ಇಲ್ಲಿಗೆ ಇವತ್ತಿನ ಡೇನ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಜನಗಳಿಗೆ ಕಮೆಂಟ್ಗಳ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಮುಂದೆ ಇವಾಗ ಹೆಣ್ಣು ಮಾಡೋ ಟೈಮಲ್ಲಿ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಬನ್ನಿ ಈಗ ಹೇಳ್ತೀನಿ. ರಶ್ಮಿ ಗೌಡ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ. ಸಿಸ್ಟರ್ ನಿಮ್ಗೇನು ಬುದ್ಧಿ ಇದೆಯಾ, ಬುದ್ಧಿ ಇಲ್ವಾ, ಹೆಲ್ಮೆಟ್ ಹಾಕ್ಕೊಳ್ದೇ ಡ್ರೈವ್ ಮಾಡ್ತಾಯಿದ್ದೀರಾ ಬೈಕನ್ನು ಅಂತ. ಸಿಸ್ಟರ್ ಇಲ್ಲ, ನನಗೆ ಹೆಲ್ಮೆಟ್ ಹಾಕ್ಕೊಂಡು ಬೇಕಿತ್ತು, ರೂಲ್ಸ್ ಬ್ರೇಕ್ ಮಾಡಿದ್ದೀನಿ. ತುಂಬಾ ಕೋಪ ಬಂದು ಫಸ್ಟ್ ಟೈಮ್ ಈ ಥರ ಹೊರಗೆ ಬರೋವಾಗ ಹೆಲ್ಮೆಟು, ನಮ್ಮ ಯಜಮಾನ್ರು ಇಷ್ಟು ದೂರ ಆಗಿದ್ರೂ ಹೆಲ್ಮೆಟ್ನ ವೇರ್ ಮಾಡ್ತಿದ್ರು.
ಆ ಸಿಟ್ಟು ಬಂತು. ಅವರಷ್ಟು ರೂಲ್ಸನ್ನು ಫಾಲೋ ಮಾಡಿ ಅವರಿಗೆ ಕೊನೆಗೂ ಏನಾಯಿತು, ಫುಲ್ ಹೆಲ್ಮೆಟ್ ಹಾಕಿನೂ ಅವ್ರಿಗೆ ಆ ಥರ ಪರಿಸ್ಥಿತಿ ಬಂತು. ನಮ್ಮ ಮನೇಲಿ ಅಮ್ಮ ಹಾಕ್ಕೊಂಡು ಹೋಗು ನಿಯರ್ ಆದ್ರೂ ಅಂದರು. ಕೋಪ ಬಂದು ಹೆಲ್ಮೆಟ್ ಇಟ್ಬಿಟ್ಟು ನಾನು ಹಾಗೆ ಡ್ರೈವ್ ಮಾಡಿದೆ. ಸಾರಿ, ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡಲ್ಲ ಸಿಸ್ಟರ್, ಹೆಲ್ಮೆಟ್ ವೇರ್ ಮಾಡ್ತೀನಿ. ಹಾಗೆ ನನಗೆ ಕಮೆಂಟ್ಸಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನ್ನ ಎಲ್ಲ ರೆಗ್ಯುಲರಾಗಿ ಎಲ್ಲ ವಿಡಿಯೋಗೂ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋದ್ರಲ್ಲಿ ಇವತ್ತಿನ ಕಮೆಂಟ್ ಎಲ್ಲರಿಗೂ ನಾನು ಹೆಸ್ರು ಹೇಳೋಕ್ಕಾಗಲ್ಲ. ಕೆಲವರು ಹೆಸ್ರು ತಗೊಳ್ಳೋದು ಇಷ್ಟಪಡಲ್ಲ. ಹಾಗಾಗಿ ಕೆಲವು ನನಗೆ ತುಂಬ ಮಿಸ್ ಮಾಡದೆ ನನ್ನ ಎಲ್ಲ ಕಮೆಂಟ್ಸ್ ಮಾಡೋರಿಗೆ ಹೆಸ್ರನ್ನ ನಾನು ತೊಗೊಳ್ತೀನಿ. ಫಸ್ಟ್ ಬಂದು ಅಮಿತ್ ಅಂತ, ಅವರು ತುಂಬ ನೋವುಪಟ್ಟು ಎಲ್ಲ ಕಮೆಂಟ್ಸ್ಗೂ ನನಗೆ ಒಂದು ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಹಾಗೆ ಸೌಮ್ಯ ಕೃಷ್ಣ ಅಂತ, ಅವರು ಅಷ್ಟೇ. ಹಾಗೆ ಸುಗುಣ ಸಿ ಅಂತ ಮೇಡಮ್ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ಕೊಂಬರ್ತಾಯಿದ್ದಾರೆ. ಆಮೇಲೆ ಮತ್ತು ಇನ್ನೊಬ್ಬರು ಸುನೀತಾ ದೇವಡಿಗ ಅಂತ ಸಿಸ್ಟರು ಏನು ಹೇಳಿದ್ದಾರೆ ಅಂದರೆ, ನೀವು ಎಲ್ಲೂ ಹೋಗಬೇಡಿ, ನಮ್ಮ ಮನೆಗೆ ಬನ್ನಿ. ಹಾಗೆ ನೀವು ಏನಾದರೂ ಹೊರಗಡೆ ಒಬ್ಬರೇ ಓಡಾಡೋಕ್ಕೆ ನಿಮಗೆ ಭಯ ಆದರೆ ಒಂದು ಮೆಸೇಜ್ ಹಾಕಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಎಲ್ಲಾದರೂ ಹೋಗೋದಿದ್ರು ನಾನು ಕರ್ಕೊಂಡು ಹೋಗ್ತೀನಿ ಸಿಸ್ಟರ್, ನೀವು ಹೊರಗೆ ಹೋಗಬೇಕು, ಓಡಾಡಬೇಕು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ನೆಕ್ಸ್ಟು ಗೀತಾ ಅಂತ, ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ನಿಮ್ಮ ಸಿಸ್ಟರು, ತುಂಬ ಬೇಜಾರಾಗ್ತಾಯಿದೆ ಈ ಥರ ವೀಡಿಯೋಸಲ್ಲಿ ನಿಮ್ಮ ಫೇಸ್ ನೋಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತು ರಂಜಿತಾ ಅಂದ್ಬಿಟ್ಟು ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಎಲ್ಲದಕ್ಕೂ ನೀವು ಅಷ್ಟು ಪೇಷನ್ಸ್ ಆಗಿ ಅಷ್ಟು ಮೆಸೇಜ್ ಮಾಡೋದ್ರ ಮುಂದೆ ನಾನೊಂದು ರಿಪ್ಲೈ ಕೊಡಲೇಬೇಕು, ನನ್ನ ಕರ್ತವ್ಯ ಅದು. ನೆಕ್ಸ್ಟ್ ಆಗಲೇ IAKESH ಅಂತ ಇದೆ ಅವ್ರ ಚಾನಲ್ ನೇಮು. ಅವರು ಯಾವಾಗಲೂ ನನ್ನನ್ನು ತುಂಬ ಚೆನ್ನಾಗಿದೆಯಮ್ಮ, ಒಳ್ಳೆ ಮಹಾಲಕ್ಷ್ಮಿ ಥರ ಇದೆಯಾ, ನಿನ್ನನ್ನು ಈ ಥರ ನೋಡ್ತಿದ್ರೆ ತುಂಬ ನೋವಾಗ್ತಿದೆ ಅಂದ್ಬಿಟ್ಟು ಎಲ್ಲ ವಿಡಿಯೋಗೂ ಒಂದು ಒಳ್ಳೆ ಥರ ಕಮೆಂಟ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ಜನನಿ ಅಂದ್ಬಿಟ್ಟು ಸಿಸ್ಟರ್ ಒಬ್ಬರು, ಅವರು ಎಲ್ಲ ನನ್ನ ವೀಡಿಯೋಸು ಒಂದು ಬಿಡದೆ ಮಿಸ್ ಮಾಡಿದೆ. ನಿಮ್ಮ ವೀಡಿಯೋಸ್ ಎಲ್ಲ ನಾವೆಲ್ಲರೂ ಕುತ್ಕೊಂಡು ನೋಡ್ತೀವಿ ಸಿಸ್ಟರ್. ಈ ಥರ ಆದಾಗಿಂದ ಇನ್ನೂ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ವಿ. ಹಾಗೆ ನೀವು ಖಂಡಿತ ನಮ್ಮ ಮನೆಗೆ ಬರಲೇಬೇಕು. ಒಂದು ಸ್ವಲ್ಪ ದಿವಸ ಬಂದು ಚೇಂಜಸ್ ಆಗಿ ಕಡೂರು ಬೀರೂರು ಕಡೆ ಬಂದಾಗ ಅಂತ ಹೇಳಿದ್ದಾರೆ. ನಿಜ ಸಿಸ್ಟರ್, ಆ ಊರು ಯಾವ ಕಡೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ. ನೀವು ಕೇಳಿದ್ದೀರಾ ನೆಕ್ಸ್ಟ್ ಕಮೆಂಟಲ್ಲಿ ವಿಡಿಯೋದಲ್ಲಿ ನನ್ನ ಕಮೆಂಟ್ನ ನೀವು ಹೇಳಬೇಕು ಅಂತ. ಜನನಿ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಈ ವಿಡಿಯೋ ನೀವು ನೋಡಿದ್ದಲ್ಲಿ ನಿಮ್ಮ ಹೆಸರನ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಚೇತನ, ಕೃಷ್ಣ, ಸುನೀತಾ, ಪರಮೇಶು, ಪ್ರೇಮಾಶ್ರೀ ಎಲ್ಲರೂ ರೆಗ್ಯುಲರಾಗಿ ನನ್ನ ಕಮೆಂಟ್ಸ್ಗೆ ಮಿಸ್ ಮಾಡದೆ ಕಮೆಂಟ್ಸ್ ಮಾಡೋದು, ನಿಮ್ಮ ಹೆಸರನ್ನ ನಾನು ಕೂಡ ತೊಗೊಂಡಿದ್ದೀನಿ. ಹಾಗೆ ವಿದ್ಯಾ ಲೋಕೇಶ್ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದೀರಾ. ನೀವು ಮೋಸ್ಟ್ಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಹತ್ತಿರದವರೇ ಅನಿಸುತ್ತೆ. ಗೊತ್ತಿರೋರು ಆಲ್ಮೋಸ್ಟ್ ಎಲ್ಲ ಹಸ್ಬೆಂಡ್ ಫ್ರೆಂಡ್ಸ್, ಗೊತ್ತಿರೋರು ಎಲ್ಲ ಫ್ಯಾಮಿಲೀಸು ಮೆಸೇಜ್ ಮಾಡಿ ನನಗೂ ಕೆಲವರ ಹೆಸರುಗಳು ಚೈಲ್ಡ್ಹುಡ್ ಅವರು ಮಾಡ್ತೀರಾ. ಇದು ವಿದ್ಯಾ ಲೋಕೇಶ್ ಅನ್ನೋದು ನನಗೆ ಕೇಳಿದಂಗೆ ನೆನಪು, ಯಾರಂತ ಗೊತ್ತಿಲ್ಲ ಸಿಸ್ಟರ್. ನೀವು ಹೇಳಿದ್ದೀರಾ ತುಂಬ ಅಣ್ಣ ಇಲ್ಲದೆ ವಿಡಿಯೋ ನೋಡೋಕ್ಕೇ ಇಷ್ಟ ಆಗ್ತಿಲ್ಲ ಸಿಸ್ಟರ್, ಆದ್ರೂ ನೀವು ನಿಮ್ಮನ್ನು ನೋಡಬೇಕು ಅಂತ ಇಷ್ಟಪಟ್ಟು ನೋಡ್ತಾ ಇದ್ದೀವಿ. ಬಟ್ ಅಣ್ಣ ಇಲ್ಲದೆ ನಿಮ್ಮ ಪಕ್ಕ ವಿಡಿಯೋ ನೋಡೋಕ್ಕೇ ಬೇಜಾರಾಗ್ತಿದೆ ಅಂತ. ಅದು ಆಲ್ಮೋಸ್ಟು ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ. ಇಷ್ಟು ವರ್ಷಗಳ ನನ್ನ ಜರ್ನಿಯಲ್ಲಿ ಅವರು ಇಲ್ಲದೆ ಯಾವತ್ತೂ ನಾನು ವಿಡಿಯೋ ಮಾಡಿದ್ದೇ ಕಡಿಮೆ. ಪ್ರತಿ ಒಂದು ವಿಡಿಯೋದಲ್ಲೂ ಅವ್ರ ವಾಯ್ಸ್, ಅಟ್ಲೀಸ್ಟ್ ನಾನು ಏನಾದರೂ ಕುಕ್ಕಿಂಗ್ ಮಾಡೋವಾಗಾದರೂ ಅವ್ರು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಆದರೂ ಹ್ಯಾಡ್ ಆಗ್ತಿತ್ತು, ಅವ್ರ ವಾಯ್ಸ್ ಆದರೂ ಕೇಳಿಸ್ತಿತ್ತು. ಯಾಕಂದರೆ ಎನಿ ವಿಡಿಯೋದಲ್ಲಿ ನನ್ನ ಪಕ್ಕ ಅವ್ರು ಇರ್ತಿದ್ರು. ಅವರೇ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಫೋಟೋಸ್ ತೆಗಿತಿದ್ದು ಅವರೇ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮಷ್ಟು ನಿಮಗಿನ್ನು ತುಂಬ ನನಗೆ ಹೆಂಗಿರ್ಬೇಕು ಈ ಪರಿಸ್ಥಿತಿ, ನಿಮಗೆ ಈ ಥರ ಅನಿಸಿದರೆ. ಮತ್ತು ಮಾರಿಯಾ ಜ್ಯೋತಿ ಅಂದ್ಬಿಟ್ಟು ಸಿಸ್ಟರ್ ಅವರು ಕೇಳಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರಂತೆ. ಪ್ಲೀಸ್ ನಿಮ್ಮನ್ನು ಒಂದು ಸತಿ ಮೀಟ್ ಆಗಬೇಕಮ್ಮ ಅಂತ ಕೇಳಿದ್ದಾರೆ. ಖಂಡಿತ ಟೈಮ್ ಬಂದಾಗ ಮೀಟ್ ಆಗೋಣ ಸಿಸ್ಟರ್. ನನಗೂ ಇಷ್ಟ ಇದೆ ನೀವು ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡಿ ಇಷ್ಟೊಂದು ಧೈರ್ಯ ಕೊಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಭಾರತಿ ಮಹಾಜನ್ ಅಂತ ಅವರು ಏನು ಹೇಳಿದ್ದಾರೆ ಅಂದರೆ, ಅವರು ಬ್ಯಾಂಗ್ಳೂರು ಅನಿಸುತ್ತೆ. ಸಿಸ್ಟರ್ ಬನ್ನಿ, ನಮ್ಮ ಮನೆಗೆ ಬನ್ನಿ, ಒಂದು ದಿವಸ ನಮ್ಮ ಮನೇಲಿ ಇದ್ದು ಹೋಗಿ, ನಿಮಗೆ ರಿಲೀಫ್ ಆಗಬೇಕು, ಓಡಾಡಬೇಕು ನೀವು ಅಂತ ಹೇಳಿದ್ದಾರೆ. ಖಂಡಿತ ಸಿಸ್ಟರ್ ಬರ್ತೀನಿ. ನಾನು ಬರುವಾಗ ಮೆಸೇಜ್ ಹಾಕಿ ನಿಮ್ಮನ್ನು ಮೀಟ್ ಆಗ್ತೀನಿ. ನೆಕ್ಸ್ಟು ಅನುರಾಧ ಅಂತ, ಅವರು ಯಾವಾಗೂ ನನಗೆಲ್ಲದಕ್ಕೂ ಮೆಸೇಜ್ ಹಾಕಿ ಧೈರ್ಯ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ಅರ್ಜುನ್ ಜ್ಯೋತಿ ಅಂತ ಸಿಸ್ಟರ್, ನೀವು ನಿಮ್ಮ ಮನೆಗೆ ಕರೆದಿದ್ದೀರಾ, ಖಂಡಿತ ಬರ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತು ಹಾಗೆ ಅಜಯ್ ವಿಜಯ್ ಅಂತ ಅವರು ಎಲ್ಲ ವೀಡಿಯೋಗೂ ನನಗೆ ಸಪೋರ್ಟಿವ್ ಆಗಿ ಮೆಸೇಜ್ ಮಾಡಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ಎಲ್ಲದರಲ್ಲೂ ನನಗೆ ಧೈರ್ಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಸುಧಾಕರ್ ಅಂತ ಅವರು ಕೂಡ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ಇನ್ನೂ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಈಗಿನ ನಿಮ್ಮ ಪರಿಸ್ಥಿತಿಗೆ ಹೇಗೆ ನೀವು ಫೈನಾನ್ಷಿಯಲ್ ಆಗಿ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀರಾ, ನಿಮ್ಮ ಮನೆ ರೆಂಟ್ ಎಷ್ಟು, ಹೇಗೆ ಕಟ್ತಿದ್ದೀರಾ ಅಂತ ಎಲ್ಲನೂ ನಾನು ಪರ್ಸ್ನಲ್ ಹೇಳ್ಕೊಳಕ್ಕಾಗಲ್ಲ. ಮನೆ ರೆಂಟು 4 ಮಂತ್ಸ್ದು ನಾವು ಇನ್ನೂ ಪೇ ಮಾಡಿಲ್ಲ. ಅಡ್ವಾನ್ಸ್ ಇರೋದಕ್ಕೆ ಸ್ವಲ್ಪ ಧೈರ್ಯವಾಗಿದ್ದೀವಿ. ಎಲ್ಲರೂ ಹೇಳ್ತಿದ್ದಾರೆ ಫಸ್ಟ್ ಆ ಮನೆ ಖಾಲಿ ಮಾಡಿ, ಆ ಮನೇಲಿದ್ದರೆ ನಿಮಗೆ, ಯಾಕಂದರೆ ನಮ್ಮ ಮನೇಲಿ ನಡೀತಿರೋ ಇನ್ಸಿಡೆಂಟ್ಗಳಿಗೆ ಅಮ್ಮನಿಗೆ ಭಯ ಇಡಿಸ್ತಾರೆ. ಫಸ್ಟ್ ಆ ಮನೆ ಖಾಲಿ ಮಾಡೋಕ್ಕೆ ಹೇಳಿ, ನಿಮ್ಮ ಮಗಳಿಗೆ ಎಲ್ಲಾದರೂ ದೇವಸ್ಥಾನದಲ್ಲಿ ಹೋಗ್ತಾ ಆಯ್ತೆ ಕಟ್ಟಿಸಿ, ತುಂಬ ಆಸೆ ಇರುತ್ತೆ, ಅವರು ಬಿಡಲ್ಲ, ಅದಕ್ಕೆ ಈ ಥರ ಇಷ್ಟು ನಿಮಗೆ ತೊಂದರೆ ಕೊಡ್ತಿದ್ದಾರೆ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಆ ಥರ ಈ ಥರ ಅಂತೆಲ್ಲ. ಸದ್ಯಕ್ಕೆ ನನ್ನ ಪ್ರಾಬ್ಲಮ್ಸು ತುಂಬಾ ಇದೆ. ಎಲ್ಲನೂ ಎಲ್ಲ ಥರ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಯಾರು ಇಲ್ವಾ ಫೈನಾನ್ಸಿ ಸಪೋರ್ಟ್ ಮಾಡೋಕ್ಕೆ ಅಂತ? ನಮ್ಮದು ಕೊಡೋರೆ ಅಷ್ಟು ನಮ್ಮ ಯಜಮಾನರು ಕಷ್ಟದಲ್ಲಿದ್ದರು, ತುಂಬ ಜನಕ್ಕೆ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಿದರು. ಅದನ್ನು ನಮ್ಮದೇ ನಮಗೆ ಕೊಟ್ಟರೆ ಸಾಕು. ಫೈನಾನ್ಷಿಯಲಿ ಅಂತೆಲ್ಲ ನಾವು ಇರೋದು ಬಾಡಿಗೆ ಮನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ದೇವ್ರಿಗೆ ಗೊತ್ತಿಲ್ಲ ಮುಂದಕ್ಕೆ ಹೇಗೆ ಇದೆ, ಏನು ಇದೆ, ಯಾವ ಥರ ಹೋಗುತ್ತೆ ಅಂತ. ಇನ್ನು ಇವಾಗ ಸುಧಾರಿಸ್ಕೊಂಡಿದ್ದೀವಿ, ಅಷ್ಟೆಲ್ಲ ಯೋಚನೆ ಮಾಡಿಲ್ಲ. ಇಷ್ಟನ್ನು ಹೇಳ್ತೀನಿ. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಾಳೆ ವ್ಲಾಗ್ ಯಾವ ಥರ ಇರುತ್ತೆ ಏನೆಲ್ಲ ಅಂತ ನಾನು ಆಂಟಿ ಮನೆ ಕೂಡ ನಿಮಗೆ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸಿಲ್ಲ. ನಿಮಗೆ ನಾಳೆ ಬೆಳಗ್ಗೆ ನಾನು ಆದರೆ ಫುಲ್ ಮನೆ ಹೋಮ್ ಟೂರ್ ಥರ ಮಾಡಿ ಆಂಟಿ ಮನೆ ಎಲ್ಲಿಗೆ ಬಂದಿರೋದು, ಯಾರು ಏನು ಅಂತೆಲ್ಲ ನಿಮಗೆ ಆದರೆ ಬೆಳಗ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ